ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ಅನಿಲ್ ಕುಮಾರ್ ನಾಗಪ್ಪ ಮುಳಗುಂದ ಸರ್. ಯಾವ ಪುರಸಭೆಯಿಂದ ಆಯ್ಕೆ ಆಗಿದ್ದೀರಾ ಸರ್? ಲಕ್ಷ್ಮೇಶ್ವರ 20ನೇ ವಾರ್ಡ್ ಪುರಸಭೆಯಿಂದ ಆಯ್ಕೆಯಾಗಿದೆ. ಲಕ್ಷ್ಮೇಶ್ವರ ಪುರಸಭೆಯಿಂದ ಆಯ್ಕೆ ಆಗಿದ್ದೀರಾ ಸರ್. 20ನೇ ವಾರ್ಡಿಂದ ಗೆದ್ದಿದೆ ಸರ್. ಯಾವ ಪಕ್ಷಕ್ಕೆ ತಮ್ಮಂತ ಗುರ್ಸ್ಕೊತಾ ಇದ್ದೀರಾ ಸರ್? ಈಗ ನಾ ಆಯ್ಕೆ ಆಗಿರೋದು BSR ಕಾಂಗ್ರೆಸ್ನಿಂದ. ಇವಾಗ ಇನ್ನೂ ಯಾವುದು ಪಕ್ಷ ಅಂತ ಇನ್ನೂ ಇಲ್ಲ, ನಿರ್ಧಾರ ಮಾಡಿಲ್ಲ. ನಮ್ಮ ಹಿರಿಯರ ನಿರ್ಧಾರದ ಮೇಲೆ ನಾವು ನಿರ್ಧಾರ. ನಮ್ಮ ಹಿರಿಯರು ಅಂದ್ರೆ ಅವರು ಗಂಗಣ್ಣ ಮಾನ್ಶೆಟ್ರು, ಅವ್ರ ಹಿರಿಯರು. ಅವ್ರ ಸಮ್ಮುಖದಾಗ ನಾವು ಪಕ್ಷ ಸೇರೋದು ಬಿಡೋದು ಎಲ್ಲ ನಿರ್ಧಾರ ಅವ್ರ ಮೇಲೆ. ಸರ್, ಈ ಬಾರಿ ಎಷ್ಟು ಮತಗಳಿಂದ ಗೆದ್ದಿದ್ದೀರಾ ಸರ್ ತಾವು? ನಾನು 258 ಮತದಿಂದ ಗೆದ್ದಿದ್ದೀನಿ. ಎಷ್ಟು ಲೀಡಿಂದ ಗೆದ್ದಿರಿ ಸರ್? ಅಂತರದಿಂದ 132 ಅಂತರದಿಂದ ಗೆದ್ದಿದ್ದೀನಿ. 132 ಲೀಡಿಂದ ಗೆದ್ದಿರಿ ಸರ್. ಹೇಗೆ ಅನಿಸ್ತೀಯ ಸರ್ ಗೆದ್ದಿರಲ್ಲ ಈಗ? ಇವು ಆಯ್ಕೆ ಆಗಿದ್ದೆಲ್ಲ ಮೊದಲೇ ಚುನಾವಣೆಗೆ ಮೊದಲೇ ಸ್ವಲ್ಪ ಇದ್ದಂಥ ನಮ್ಮ ಕಾರ್ಯಕರ್ತನೆಲ್ಲ ಸ್ಪಂದಿಸ್ಬೇಕಾಯ್ತು. ಈಗ ಆಯ್ಕೆ ಆದಮೇಲೆ ಎಲ್ಲ ಮತದಾರರಿಗೂ ಸಂಭಾಳಿಸ್ಬೇಕು, ಎಲ್ಲರಿಗೂ ಅವ್ರ ಮನಸ್ಸಿನ ಭಾವನೆಗೆ ಸ್ಪಂದಿಸ್ಬೇಕು ಅನ್ನೋದು ಅಷ್ಟೇ. ಅವ್ರಿಗೆಲ್ಲ ನೋವಿನಲ್ಲಿ ಹೇಳ್ತಿರ್ತಾರೆ, ಅವ್ರಿಗೆಲ್ಲ ಸ್ಪಂದಿಸ್ತೇವೆ ಸರ್. ಹೇಗೆ ಅನಿಸ್ತೀಯ ಸರ್ ಈಗ ರಾಜಕೀಯ ಜೀವನ ತಮಗೆ? ಇವಾಗ ಏನಿತ್ತು ಕಾರ್ಯಗಳು ಜಾಸ್ತಿ ಆಗ್ತಾ ಇದೆ. ಮೊದಲಿಗೆ ಸ್ವಲ್ಪ ಇರ್ತಿದ್ವು, ಏನೋ ನಮ್ಮ ಕಡೆ ಬರೋಂಥ ಮಂದಿಗೆ ಅಷ್ಟೇ, ನಮ್ಮ ಕಡೆ ಬರೋಂಥ ಜನಗಳಿಗೆ ಅಷ್ಟೇ ಸಹಾಯ ಮಾಡ್ಬೋದಾಗಿತ್ತು. ಈಗ ಪ್ರತಿಯೊಂದು ವಾರ್ಡ್ಗೂ ಕೆಲಸ ಮಾಡ್ಬೇಕಲ್ಲ ಅಂತ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ. ಸರ್, ತಮ್ಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಏನು ಸರ್? ಸ್ಫೂರ್ತಿ ಇಲ್ಲಿ ನಡೀತಾ ಇರ್ತಕ್ಕಂಥ ಕಳಪೆ ಕಾಮಗಾರ ಇರ್ಬೋದು, ಏನೋ ಇರ್ಬೋದು, ರಾಜಕೀಯ ಅವ್ಯವಹಾರ ಇರ್ಬೋದು, ಅವನ್ನೆಲ್ಲ ಸರಿದೂಗಿಸ್ಬೇಕು ಅನ್ನೋ ಒಂದು ವಿಚಾರ, ಒಳ್ಳೆ ಕೆಲಸ ಮಾಡ್ಬೇಕನ್ನೋ ಮನಸ್ಸು, ಅದಕ್ಕೆ ರಾಜಕೀಯ ಸ್ಫೂರ್ತಿ ಬಂದು. ಸರ್, ರಾಜಕೀಯದಲ್ಲಿ ತಮಗೆ ಗುರುಗಳು ಅಂತ ಯಾರು ಇದ್ದಾರೆ ಸರ್? ಇದ್ದಾರೆ. ಅವ್ರ ಹೆಸರು ಇಷ್ಟಪಡ್ತೀನಿ. ಮೊದಲಿಗೆ ಲಕ್ಷ್ಮೇಶ್ವರದಾಗಾದ್ರೆ ಗಂಗಣ್ಣ ಮಾನ್ಶೆಟ್ರು ಇರ್ಬೋದು, ಆ ಬಳಿಕ ನಮ್ಮ ಮಾವರು ಇದ್ದಾರೆ, LD ಚಂದಾವರಿ ಅಂತ ಇರ್ಬೋದು ಗದಗಿನಲ್ಲಿ. ಇಂದ ಅನೇಕ ಮುಖಂಡರಿದ್ದಾರೆ. ಅವ್ರ ಸ್ಫೂರ್ತಿಲಿಂದ ನಾವು ಬಂದಿರೋದು. ನಮ್ಮ ನೀಲಪ್ಪ ಮುಳುಗುಂದ್ ಅಂತಿದ್ರು, ನಮ್ಮ ದೊಡ್ಡಪ್ಪರು, ಅವರು ಪುರಸಭೆಗೆ ಆಯ್ಕೆ ಆಗಿದ್ರು. ಅವ್ರು ಮಾಡಿದಂಥ ಕಾರ್ಯಗಳೂ ಒಳ್ಳೆಯ ಕಾರ್ಯಗಳಿತ್ತು. ಅವರು ಎಲ್ಲ ಸ್ಫೂರ್ತಿದಾಯಕ. ಸರ್, ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಮುಖಾಂತರವಾಗಿ? ಯಾರಿಗೆ? ಗುರುಗಳಿಗೆ ಅಥವಾ ನಿಮ್ಮ ಗುರುಗಳಿಗೆ? ಅವ್ರಿಗೆಲ್ಲ ಅವ್ರ ಮಾರ್ಗದರ್ಶನದಲ್ಲಿ ಮುಂದೆ ನಾವು ನಡಿಬೇಕು ಅಂತ, ಅವರು ಕೃಪಾಶೀರ್ವಾದ ನಮ್ಗಿರ್ಲಿ ಅಂತ ಅನ್ನೋ ಒಂದೇ ಒಂದು ಉದ್ದೇಶ. ಸರ್, ರಾಜಕೀಯದಲ್ಲಿ ತಮ್ಮ ಫ್ಯಾಮಿಲಿ ತಾವೇ ಮೊದಲ ಅಥವಾ ತಮ್ಮ ಕುಟುಂಬ ಹಿಂದೆ ಯಾರು ಇದ್ರ? ಹಿಂದೆ ಯಾರಿಲ್ಲ. ನಮ್ಮ ಕುಟುಂಬದಲ್ಲಿ ಅಂದ್ರೆ ನಮ್ಮ ತಂದೆ ತಾಯಿ ಎಲ್ಲ ಜಾಬ್ ಮಾಡ್ತಾವ. ನಮ್ಮ ಅಂದ್ರೆ ನಮ್ಮ ದೊಡ್ಡಪ್ಪರ ಅಷ್ಟೇ, ಅವ್ರ ಕಾಂಗ್ರೆಸ್ಲಿದ್ದ ಅವಿರೋಧವಾಗಿ ಆಯ್ಕೆ ಆಗಿದ್ರು. ಅವರು ಒಳ್ಳೆ ಕಾರ್ಯ ಮಾಡಿದ್ರು, ಅವರು ಸ್ಫೂರ್ತಿ ನಮ್ಗೆ. ಸರ್, ತಮ್ಮ ವಾರ್ಡಿನಲ್ಲಿ ಏನೇನು ಸಮಸ್ಯೆಗಳು ತುಂಬ ಕಾಡ್ತಿದೆ ಸರ್? ನಮ್ಮ ವಾರ್ಡ್ ಮೀಸಲು ವಾರ್ಡ್ ಇರೋದ್ರಿಂದ ವೈಯಕ್ತಿಕ ಸಮಸ್ಯೆ ಸ್ವಲ್ಪ ಕಾಡ್ತಿದ್ರು. ಅವು ಸ್ವಲ್ಪ ಸ್ಲಮ್ನಲ್ಲಿ ಬರ್ತಾ ಇದೆ. ಸ್ಲಮ್ನಲ್ಲಿ ಬರೋದ್ರಿಂದ ಸ್ವಲ್ಪ ಅನುದಾನ ಜಾಸ್ತಿ ಬರುತ್ತೆ. ಅವನ್ನೆಲ್ಲ ವಾರ್ಡ್ CC ರೋಡು, ಲೈಬ್ರರಿ ಗಿಬ್ರಿ ಎಲ್ಲ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಸರ್, ಪ್ರಮುಖವಾಗಿ ಏನಾದ್ರು ಒಂದು ಕಾರ್ಯದ ಮೇಲೆ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದೆ ಸರ್ ತಮ್ಮ ವಾರ್ಡಿನಲ್ಲಿ? ಪ್ರಮುಖವಾಗಿ ಅಂತಂದ್ರೆ ಈಗ ನೀರಿನ ಸಮಸ್ಯೆ ಆಗಿರ್ಬೋದು ಅಥವಾ ಶೌಚಾಲಯ ಸಮಸ್ಯೆ ಆಗಿರ್ಬೋದು, ಈ ಥರದ ಬಗ್ಗೆ ಯಾವ್ದಾದ್ರು ಪ್ರಮುಖವಾಗಿ ಅಭಿವೃದ್ಧಿಗೋಸ್ಕರ ಯೋಜನೆಗಳು ಇಟ್ಕೊಂಡಿದ್ದೀರಾ ಸರ್? ಇವಾಗ ನೀರು, ಬೀದಿ ದೀಪ ಮತ್ತು ಸ್ವಚ್ಛತೆ ಬಗ್ಗೆ ಯಾವುದು ನಮ್ಮ ವಾರ್ಡ್ನಲ್ಲಿ ಸಮಸ್ಯೆ ಇಲ್ಲ. ಮೊನ್ನೆ ಫಸ್ಟ್ನೇ ಮೀಟಿಂಗ್ನಲ್ಲೇ 2 ಇದು ನಳ ತೊಗೊಂಡ್ವಿ ನಾವು. ಸಾರ್ವಜನಿಕ ನಳ ತೊಗೊಂಡಿದ್ದಕ್ಕೆ ಅನುಕೂಲ ಆಗಿದೆ. ನಮ್ಮ 20ನೇ ವಾರ್ಡ್ನಲ್ಲಿ ಒಟ್ಟೆ ನೀರಿನ ಸಮಸ್ಯೆನೇ ಬರಬಾರ್ದು ಅನ್ನೋ ಒಂದು ಉದ್ದೇಶ ನಮ್ಮದು. ಬೇಸಿಗೆ ಆಗಲಿ, ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಆ ಉದ್ದೇಶ ನೀರಿನ ಸಮಸ್ಯೆ ಒಟ್ಟು ಕೊರೆ ಆಗಬಾರ್ದು ಅನ್ನೋದೇ ಒಂದು ಉದ್ದೇಶ. ಸರ್, ರಾಜಕೀಯ ಅಲ್ಲದೆ ಬೇರೆ ಇನ್ಯಾವ ಸಂಘ ಸಂಸ್ಥೆಗಳು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ ಸರ್? ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಇದೆ. ಆ ಸಂಘಟನೆ ಈಗ 5-6 ವರ್ಷಗಳಿಂದ ಮಾಡ್ತಾ ಇದ್ದೆ. ಈಗ ಒಂದು 4-5 ತಿಂಗಳಾಯ್ತು. ಇಲ್ಲಿ ಮುನ್ಸಿಪಾಲಿಟಿ ಪುರಸಭೆ ಎಲೆಕ್ಷನ್ ಆಯ್ಕೆ ಆದ ಬಳಿಕ ಸ್ವಲ್ಪ ಇದಾಗಿದೆ, ನಿಂತ ಹಂಗಾಗಿದೆ ಸರ್. ಅದು ಬಿಟ್ಟರೆ ಬೇರೆ ಯಾವ ಸಂಘ ಸಂಸ್ಥೆಗಳಿದ್ದೀರಾ ಸರ್? ನಮ್ಮ ಸಮಾಜದಂತೂ ಸದಸ್ಯನಾಗಿದೆ, ಪಂಚ ಕಮಿಟಿ ಸದಸ್ಯ ಇದ್ದೇನೆ, ಶ್ರೀ ಸಮಗಾರ ಹಳೆ ಸಮಾಜದ. ಅವು ಎಲ್ಲ ಸಮಾಜದ ಏನೋ ಸಣ್ಣ ಪುಟ್ಟ ವರ್ಕ್ ಬಂದ್ರೆ ಮಾಡ್ತಾ ಇರ್ತೇವೆ. ಸುಮಾರು ಎಷ್ಟು ವರ್ಷಗಳಿಂದ ತಾವು ಜನಸೇವೆಯಲ್ಲಿ ತೊಡಸ್ಕೊಂಡಿದ್ದೀರಾ ಸರ್? ಸುಮಾರು 10-12 ವರ್ಷದಿಂದ. 15 ವರ್ಷದಿಂದ ಜನಪರ ಸೇವೆಗಳು ಮಾಡ್ತಾ ಇದ್ದೀರಾ ಸರ್. ಸರ್, ಹೇಗೆ ಅನಿಸ್ತೀರಾ ಸರ್ ಆಗಿನ ಜನಪರ ಸೇವೆ ಮಾಡಕ್ಕೂ ತಾವು ಈಗ ಅಧಿಕಾರದಲ್ಲಿ ಇಟ್ಕೊಂಡು ಸೇವೆ ಮಾಡ್ತಿರೋದಕ್ಕೂ ಹೇಗೆ ಅನಿಸ್ತೀರಾ ಸರ್? ವ್ಯತ್ಯಾಸ ಏನು ಕಾಣ್ತೀರಾ ಸರ್? ಆವಾಗ ನಾವಾಗಲೇ ಹೋಗಿ ಯಾವುದೋ ಕೆಲಸ ಇದ್ರೆ ಮಾಡ್ಬೋದಾಗಿತ್ತು ನಮ್ಮ ಕಡೆ ಬರೋಂಥ ಜನರಿಗೆ. ಈಗ ನಾವಾಗಲೇ ಹೋಗಿ ಅವ್ರಿಗೆ ಸಮಸ್ಯೆಗಳ ಸ್ಪಂದಿಸ್ಬೇಕು. ಯಾರೂ ಇರಲಿ, ನಮ್ಮ ಕಡೆ ಇರ್ಬೋದು ಅಥವಾ ನಾವು ಮಾಡ್ದಾ ಇರ್ಬೋದು, ನಮ್ಮ ಅಪೋಸಿಟ್ ಇರ್ಬೋದು, ಯಾರೇ ಇದ್ರೂ ಅವ್ರಿಗೆ ಮನಸ್ಸು ಸ್ಪಂದಿಸಿ ಅವ್ರ ಸಮಸ್ಯೆಗಳು ಸ್ಪಂದಿಸ್ಬೇಕು ಅನ್ನೋದು ವಿಚಾರ ಬರ್ತದೆ. ಒಟ್ಟಾರೆ ಈಗಿನ ಜೀವನ ಖುಷಿಯಾಗಿದೆ ಸರ್? ಖುಷಿಯಾಗಿದೆ. ಜವಾಬ್ದಾರಿನೂ ಹೆಚ್ಚಾಗಿದೆ.
ನಮ್ಮವ್ರಿಗೆ ಹಿಡ್ಕೋಬೇಕು, ಈ ಉಳಿದಂಥವ್ರಿಗೆ ಹಿಡ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಗಿದೆ. ಸರ್ ತಾವು ಈ ಸ್ಥಾನಕ್ಕೆ ಬರಬೇಕು ಅಂದ್ರೆ ತಮಗೆ ಓಟ್ ಹಾಕಿ ಗೆಲ್ಲಿಸಿದಂಥ ಜನತೆನೇ ಕಾರಣ ಸರ್. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಅವ್ರಿಗೆ ತುಂಬಾ ಕೃತಜ್ಞನಾಗಿದ್ದೇನೆ ಮತ್ತು ಆಭಾರಿಯಾಗಿದ್ದೇನೆ. ಅದಕ್ಕೆ ಅವ್ರಿಗೆ ಯಾವುದೇ ಸಮಸ್ಯೆ ಬರಲಿ, ಅವ್ರಿಗೆ ಏನೋ ನೋವು ನಲಿ ಬರಲಿ, ಯಾವುದೇ ಕೆಲಸ ಬಂದರೂ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತಂದು 70% ಆದರೂ ಮಾಡೇ ತೀರ್ತೀನಿ ಅನ್ನೋ ಒಂದು ಭರವಸೆ ನಾನು ಕೊಡ್ತೀನಿ ಸರ್. ಇಷ್ಟು ಹೊತ್ತು ಕಾಲ ನಾನು 24x7 ಕರ್ನಾಟಕ.com ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.